ಯೂಸಿಂಗ್ ಹೈಲೈಟರ್ಸ್ ಅ ಗುಡ್ ಆರ್ ಅ ಬ್ಯಾಡ್ ಸ್ಟಡಿ ಸ್ಟ್ರಾಟಜಿ? ಇದೊಂದು ಪ್ರಶ್ನೆ ಇದೆಯಲ್ವಾ, ಎಲ್ಲರೂ ಯೂಸ್ ಮಾಡ್ತೀವಿ. ಕಲರ್ ಪಿಂಕ್, ಬ್ರೈಟ್ ನಿಯಾನ್, ಬ್ರೈಟ್ ಗ್ರೀನ್. ಅದು ನಮ್ಗೆ ಹೆಲ್ಪ್ ಮಾಡ್ತಿದ್ಯಾ? ಅರ್ಥ ಮಾಡ್ಕೊಳ್ಳೋಣವಾ? ಸೊ ಇಟ್ ಇಸ್ ಅಕಾರ್ಡಿಂಗ್ ಟು ಮೀ ಇಟ್ ಇಸ್ ಅ ವೆರಿ ಬ್ಯಾಡ್ ಸ್ಟ್ರಾಟಜಿ. ಏನಾಗ್ತಾ ಇದೆ ಅಂದ್ರೆ, ಇದು 4 ಡಿಫ್ರೆಂಟ್ ರೀಸನ್ಸ್ ಇದೆ. ಇಟ್ ಫೀಲ್ಸ್ ಪ್ರೊಡಕ್ಟಿವ್ ಬಟ್ ಇಟ್ ಇಸಂಟ್ ಆಕ್ಟಿವ್ ಲರ್ನಿಂಗ್. ಸೊ ಏನಾಗ್ತದೆ, ಓದ್ತಾ ಇದೀವಿ ಅನ್ನೋ ಭ್ರಮೇಲಿದೀವಿ, ಬಟ್ ದೆನ್ ನಾವು ಅದನ್ನು ರಿಜಿಸ್ಟರ್ ಮಾಡಿಲ್ಲ, ಜಸ್ಟ್ ರೆಕಗ್ನೈಸ್ ಮಾಡ್ತಾ ಇದೀವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಟ್ರೈ ಮಾಡಿಲ್ಲ. ಇಟ್ ಇಸ್ ಜಸ್ಟ್ ಅ ಪ್ಯಾಸಿವ್ ಲರ್ನಿಂಗ್ ಆಗ್ತಾ ಇದೆ ಅಂಡ್ ನಾಟ್ ದ ರಿಯಲ್ ಲರ್ನಿಂಗ್. ದ ಸೆಕೆಂಡ್ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ, ಇಟ್ ಡಸಂಟ್ ಇಂಪ್ರೂವ್ ಯೋರ್ ಮೆಮರಿ ಆರ್ ರೀಕಾಲ್. ಅದನ್ನ ಮೆಮರಿನ ಇಂಪ್ರೂವ್ ಮಾಡುತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಯಾವಾಗ ಮೆಮರಿ ಇಂಪ್ರೂವ್ ಆಗುತ್ತೆ? ನಾವು ರಿಹರ್ಸಲ್ ಮಾಡಿದಾಗ, ಸೊ ರಿಟ್ರೀವ್ ಮಾಡಿದಾಗ, ನಮ್ಮನ್ನ ನಾವು ಟೆಸ್ಟ್ ಮಾಡ್ಕೊಂಡಾಗ ಮೆಮರಿ ಇಂಪ್ರೂವ್ ಆಗುತ್ತೆ ಹೊರತು ಇಲ್ಲಿ ಬರೀ ರೆಕಗ್ನಿಷನ್ ಮಾಡ್ತಾ ಇದೀವಿ. ಸೊ ಯಾವುದೇ ಇನ್ಫಾರ್ಮೇಶನ್ ನಾವು ಪ್ರಾಸೆಸ್ ಮಾಡ್ತಿಲ್ಲ, ಆ ಕಾರಣದಕ್ಕೆ ಇದು ವರ್ಕ್ ಆಗಲ್ಲ, ಮೆಮರಿ ಇಂಪ್ರೂವ್ ಆಗಲ್ಲ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ಸ್ಟೂಡೆಂಟ್ಸ್ ಆಫನ್ ಓವರ್ ಹೈಲೈಟ್ ದ ಇನ್ಫಾರ್ಮೇಶನ್. ಬರೋದನ್ನೆಲ್ಲ ಇದು ಕಲರಿಂಗ್ ಪೇಜ್ ತರ ಆಗೋಗ್ತಾ ಇದೆ, ಇರೋದನ್ನೆಲ್ಲ ಹೈಲೈಟ್ ಮಾಡ್ಕೊಳ್ತಾ ಇದೀವಿ. ಹೈಲೈಟ್ ಮಾಡೋ ಉದ್ದೇಶ ಏನು? ಬ್ರೈನ್ಗೆ ಔಟ್ಸ್ಟ್ಯಾಂಡಿಂಗ್ ಆಗಿ ಕಾಣ್ಲಿ ಅಂತ. ಸೊ ವೆನ್ ಎವ್ರಿಥಿಂಗ್ ಇಸ್ ಹೈಲೈಟೆಡ್, ಬ್ರೈನ್ಗೆ ಏನು ತಕ್ಷಣ ಪಿಕ್ ಮಾಡಬೇಕು, ಏನ್ ಪಿಕ್ ಮಾಡಬಾರ್ದು ಅನ್ನೋ ಐಡಿಯಾ ಬರೋದಿಲ್ಲ. ಸೊ ಅಲ್ಲಿ ನಮ್ಮ ರೀಡಿಂಗ್ ಸ್ಪೀಡ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಇಲ್ಯೂಷನ್ ಆಫ್ ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನು? ಒಂದು ಭ್ರಮೆ. ಇಲ್ಯೂಷನ್ ಅಂದ್ರೆ ಏನು? ಒಂದು ಭ್ರಮೆ ಕ್ರಿಯೇಟ್ ಮಾಡ್ತಾ ಇದೀವಿ ನಮ್ಮ ಬ್ರೈನ್ಗೆ. ನನಗೆಲ್ಲ ಗೊತ್ತು, ನೋಡಿದ ಮಾತ್ರಕ್ಕೆ ಎಲ್ಲ ಗೊತ್ತಾಗಿರುತ್ತಾ? ಇಲ್ಲ ಅಲ್ವಾ? ಸೊ ನನಗೆಲ್ಲ ಗೊತ್ತು, ಐ ನೋ ದಿಸ್ ಅನ್ನೋ ಭ್ರಮೇಲಿದ್ದೀವಿ. ಬಟ್ ಏನಾಗ್ತದೆ, ಒಂದು ಎಕ್ಸಾಮ್ ಅಲ್ಲೋ ಇಲ್ಲ ಟೀಚರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಮೈಂಡ್ ಗೋಸ್ ಬ್ಲಾಂಕ್. ಸೊ ವಿ ಆರ್ ಜಸ್ಟ್, ಇದನ್ನೇನಂತ ಕರಿತೀವಿ? ರೆಕಗ್ನಿಷನ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಐ ಗಿವನ್ ಯು 4 ಡಿಫ್ರೆಂಟ್ ರೀಸನ್ ವೈ ಹೈಲೈಟಿಂಗ್ ಇಸ್ ನಾಟ್ ಎಫೆಕ್ಟಿವ್ ಅಂತ. ಸೊ ಆ ಕಾರಣಕ್ಕೆ ಹೈಲೈಟರ್ಸ್ ಯೂಸ್ ಮಾಡಕ್ ಮುಂಚೆ ಯೋಚನೆ ಮಾಡಿ. ಥ್ಯಾಂಕ್ ಯು.